ಸಂಸ್ಕೃತಿ, ಸಾಹಿತ್ಯ ಮತ್ತು ಆಧುನಿಕತೆ ಈ ಒಂದು ಭಾಗದಲ್ಲಿ ನಾನು ರಾಯಚೂರು ಜಿಲ್ಲೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸಂಸ್ಕೃತಿ, ಶಕ್ತಿ ಮತ್ತು ಜ್ಞಾನದ ತ್ರಿವೇಣಿ ಸಂಗಮ ನಮ್ಮ ರಾಯಚೂರು ದಾಸ ಸಾಹಿತ್ಯದ ತವರೂರು ಅಂತಾನೆ ಕರೆಸ್ತದೆ. ಯಾಕಪ್ಪ ಅಂತಂದ್ರ ಇಲ್ಲಿಯೇ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟ ಪ್ರಾರಂಭವಾಗಿದ್ದು. ಸ್ವತಂತ್ರ ಹೋರಾಟದಲ್ಲಿ ಪಂಡಿತ್ ತಾರಾನಾಥರು ಸ್ಥಾಪಿಸಿದ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ಇಲ್ಲಿನ ಮಹತ್ವ ಪಾತ್ರ ವಹಿಸುತ್ತದೆ. ಕೃಷಿ ವಿಶ್ವವಿದ್ಯಾಲಯ, ಇತ್ತೀಚಿನ ರಾಯಚೂರು ವಿಶ್ವವಿದ್ಯಾಲಯ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡು ವಿದ್ಯೆಯಿಂದ ಅಮರತ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ IIIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೂಡ ಬರಲಿದೆ. ಇದಕ್ಕೂ ಮೀರಿ 2024-25 ಕರ್ನಾಟಕ ಬಜೆಟ್ನಲ್ಲಿ ಚಿಕ್ಕಮಂಚಾಲಿ ಗ್ರಾಮದ ಬಳಿ 158 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲು ಯೋಜನೆ ಮಾಡಲಾಗಿದೆ. ಇದು ರಾಯಚೂರನ್ನು ಮಂತ್ರಾಲಯಕ್ಕೆ ನೇರ ಸಂಪರ್ಕ ಕಲ್ಪಿಸುವ ಯೋಜನೆಯಾಗಿದ್ದು, ಈ ಒಂದು ರಾಯಚೂರು ಜಿಲ್ಲೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳೊಡನೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಹೀಗಾಗಿ ಇದು ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ನೆಲವಾಗಿದೆ. ಹೀಗೆ ಚಿನ್ನದ ಮಣ್ಣು, ಶಕ್ತಿನಗರದ ಸಾಮರ್ಥ್ಯ, ಅನ್ನದ ಸಮೃದ್ಧಿ, ದಾಸ ಸಾಹಿತ್ಯದ ಕಂಗೋಳ ಮತ್ತು ಶಿಕ್ಷಣದ ಬೆಳವಣಿಗೆ ಈ ಎಲ್ಲ ಕಾರಣಗಳಿಂದ ರಾಯಚೂರು ನಿಜವಾಗಿಯೂ ಕರ್ನಾಟಕದ ಶಕ್ತಿ ಮತ್ತು ಸಂಸ್ಕೃತಿಯ ನೆಲವಾಗಿದೆ. ಮತ್ತಷ್ಟು ಜಿಲ್ಲೆಗಳ ವಿಶೇಷತೆಯನ್ನು ತಿಳಿದುಕೊಳ್ಳಲು ಹಿಂದೆ ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.